ನೀವು ಯೇಸು ಮಾತ್ರ ನಿಜವಾದ ದೇವರು, ಅವರೊಬ್ಬರೇ ನಿಜವಾದ ದೇವರು ಅಂತ ಹೇಗೆ ಹೇಳ್ತೀರಾ? ಯಾಕೆ ಹೇಳ್ತೀರಾ? ಯಾವ ಕಾರಣದಿಂದ ಹೇಳ್ತೀರಾ ಅಂತ ಕೇಳೋದಾದರೆ ನನಗೇನು ಅರ್ಥ ಆಗಿದೆ ಅಂದರೆ, ನನಗೆ ಅರ್ಥ ಆಗಿದೆ ಹೇಳ್ತೀನಿ. ಓಕೆ, ಈಗ ಒಂದು ನ್ಯೂಸ್ ಪೇಪರ್ ಇದೆ ನಿಮ್ಮ ಕೈಯಲ್ಲಿ. ಆ ನ್ಯೂಸ್ ಪೇಪರಲ್ಲಿ ನ್ಯೂಸ್ ನೋಡ್ತಾ ಇದ್ದೀರಾ, ಓದ್ತಾ ಇದ್ದೀರಾ, ಅಥವಾ ಟಿ ವಿನಲ್ಲಿ ನ್ಯೂಸ್ ಬರ್ತಾ ಇದೆ ಯಾವುದೋ ಚಾನಲಲ್ಲಿ. ಪ್ರಪಂಚದಲ್ಲಿ ಎಲ್ಲರೂ ಅದನ್ನು ವಾಚ್ ಮಾಡ್ತಾರೆ, ಎಲ್ಲರೂ ನೋಡ್ತಾರೆ ಆ ನ್ಯೂಸನ್ನು. ನ್ಯೂಸ್ ಏನು ಅಂದರೆ, ಒಂದು ಹುಡುಗ ಒಂದು 10 ವರ್ಷನೋ ಬೇಡ, 10 ವರ್ಷದ್ದಾಗಲ್ಲ, ಒಂದು 20 ವಯಸ್ಸು ಹುಡುಗ, ಯೂತ್, ಯೌವನಸ್ಥ ಹುಡುಗ ಈ ರೀತಿ ಒಂದು ಬೈಕಲ್ಲಿ ಆಕ್ಸಿಡೆಂಟ್ ಆಗಿ ಕಾಲು ಮುರ್ಕೊಂಡಿದ್ದಾನೆ. ಅಕ್ಕಪಕ್ಕದಲ್ಲಿ ಇದ್ದವರು ಅವನನ್ನು ಇಂಥ ಆಸ್ಪತ್ರೆಗೆ ಸೇರಿಸಿದ್ದಾರೆ ಅಂತ ನ್ಯೂಸ್ ಬರ್ತಾ ಇದೆ ಟಿ ವಿಯಲ್ಲಿ. ಪ್ರಪಂಚದಲ್ಲಿ ಎಲ್ಲರೂ ನೋಡ್ತಾ ಇದ್ದಾರೆ, ಓಕೆ, ಅಥವಾ ನ್ಯೂಸ್ ಪೇಪರ್ ಎಲ್ಲರೂ ಓದ್ತಾ ಇದ್ದಾರೆ. ಆದರೆ ಯಾರಿಗೂ ಏನೂ ಫೀಲ್ ಆಗೋದಿಲ್ಲ, ಎಲ್ಲರೂ ಸುಮ್ಮನೆ ಅಯ್ಯೋ ಪಾಪ ಈ ಥರ ಆಗಬಾರ್ದಾಗಿತ್ತು ಇಷ್ಟೇ ಮಾಡ್ತಾರೆ. ಆದರೆ ಆ ನ್ಯೂಸ್ ವಾಚ್ ಮಾಡ್ತಾ ಇದ್ದಂಥ ಒಬ್ಬ ಮಾತ್ರ ಟಿ ವಿನೂ ಆಫ್ ಮಾಡೋದು ಬಿಟ್ಬಿಟ್ಟು ಹಾಕ್ಕೊಂಡಿರೋ ಬಟ್ಟೆನಲ್ಲೇ ಗಾಡಿ ಎತ್ಕೊಂಡು ಇಮ್ಮಿಡಿಯೇಟ್ ಆಗಿ ಆ ಹುಡುಗ ಯಾವ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾನೋ ಆ ಆಸ್ಪತ್ರೆಗೆ ಉಸಿರು ಬಿಗಿ ಹಿಡ್ಕೊಂಡು, ಕಣ್ಣೀರು ಸುರಿಸ್ಕೊಂಡು, ಎದೆ ಪಡ್ಕೊಂಡು, ಬಹಳ ದುಃಖದಲ್ಲಿ, ಬಹಳ ಬೇಸರದಲ್ಲಿ, ಬಹಳ ವೇಗವಾಗಿ ಓಡಿ ಹೋಗ್ತಾನೆ. ಕಾರಣ ಏನು ಅಂತ ಕೇಳಿದ್ರೆ ನಿಮಗೆ ಗೊತ್ತು. ಏನು ಕಾರಣ? ಅವರಪ್ಪ, ಅವನಿಗೆ ಜನ್ಮ ಕೊಟ್ಟ ಅಪ್ಪ ಈ ನ್ಯೂಸ್ ಓದ್ತಾ ಇದ್ದ ಕೋಟ್ಯಾಂತರ ಮಂದಿಯಲ್ಲಿ ಯಾರೂ ಇರಲಿಲ್ಲ, ಅವನೊಬ್ಬನೇ ಇದ್ದಿದ್ದರಿಂದ ಆ ಅಪ್ಪ ಮಾತ್ರನೇ, ನಿಜವಾದ ಅಪ್ಪ ಮಾತ್ರನೇ ಆಕ್ಸಿಡೆಂಟ್ ಆಗಿದ್ದನ್ನು ತಿಳಿದು ಇನ್ನೇನವನು ಸತ್ತೋಗ್ತಾನೆ, ಹಾಗೆ ಬಿಟ್ಟರೆ ಅವನಿಗೆ ಬೇಕಾಗಿದ್ದು ನಾನು ಮಾಡಲೇಬೇಕು ಅಂತ ಅಪ್ಪ ಮಾತ್ರ ಓಡಿ ಹೋಗಿತ್ತು. ಮಿಕ್ಕವರೆಲ್ಲ ಓಡಿ ಹೋಗಿಲ್ಲ. ಯಾಕೆ ಅಂದರೆ ಅವ್ರು ಯಾರು ಅವನ ಅಪ್ಪಂದಿರಲ್ಲ. ಅದೇ ಕಾರಣ ನಾನು ಪಾಪಿಯಾಗಿದ್ದೆ, ಪಾಪದ ಸಂಬಳ ಮರಣ, ನನಗೆ ವಿಧಿಸಲಾದ ಶಿಕ್ಷೆ ನರಕ, ನಿತ್ಯ ಮರಣ. ಈ ಒಂದು ಪರಿಸ್ಥಿತಿಯಲ್ಲಿ ನಾನು ನಿತ್ಯ ಮರಣಕ್ಕೆ ಒಳಗಾಗಿ ಆ ನರಕದಲ್ಲಿ ಶಾಶ್ವತವಾಗಿ ಇರುವ ಪರಿಸ್ಥಿತಿಯಲ್ಲಿ ನಾನಿರುವಾಗ ನನ್ನನ್ನು ಎಲ್ಲರೂ ನೋಡಿದರು, ಸೈತಾನನ್ನು ನೋಡ್ದ, ದೇವರುಗಳು ಎನಿಸಿಕೊಂಡಿರೋರು ಎಲ್ಲರೂ ನೋಡಿದರು. ಆದರೆ ಯಾರೂ ಕೂಡ ನನ್ನನ್ನು ಎತ್ತಿ ಕಾಪಾಡಲಿಕ್ಕೋಸ್ಕರ, ರಕ್ಷಿಸಲಿಕ್ಕೋಸ್ಕರ ಆ ಪಾಪದಿಂದ, ಆ ನರಕದಿಂದ, ಆ ಸೈತಾನನ ಅಧೀನದಿಂದ ಬಿಡುಗಡೆ ಮಾಡಲಿಕ್ಕೆ ಯಾರೂ ಓಡಿ ಬರಲಿಲ್ಲ. ಓಡಿ ಬಂದಿದ್ದು ಒಬ್ಬರೇ ಒಬ್ಬರು. ಅವ್ರು ಯಾರು ಕೇಳಿದರೆ ಯೇಸು ಕ್ರಿಸ್ತನು. ಈಸ್ ಅವರ್ ಸೇವಿಯರ್. ತನ್ನ ಜನರನ್ನು ಅವರ ಪಾಪಗಳಿಂದ ವಿಮೋಚಿಸಿ ರಕ್ಷಿಸುವುದಕ್ಕಾಗಿ ಬಂದ ಒಬ್ಬರೇ ಒಬ್ಬರು. ಇಡೀ ಪ್ರಪಂಚದ ಇತಿಹಾಸದಲ್ಲಿ ನೀವು ಯಾವುದೇ ಪುಸ್ತಕ ಓದಿ ಅಥವಾ ಬೈಬಲ್ ಓದಿ, ನಮಗೆ ಗೊತ್ತಾಗೋದು ಪಾಪ ಪರಿಹಾರಕ್ಕೋಸ್ಕರ ಈ ಲೋಕಕ್ಕೆ ಮನುಷ್ಯನನ್ನು ಹುಡುಕಿಕೊಂಡು ಬಂದ ಒಬ್ಬರು ದೇವರಿದ್ದಾರೆ ಅಂದರೆ ಅದು ಯೇಸು ಕ್ರಿಸ್ತರು ಮಾತ್ರ. ಪಾಪದ ಸಂಬಳ ಮರಣ, ಅದು ಸಾಧಾರಣ ಮರಣ ಅಲ್ಲ, ನಿತ್ಯವಾದ ಮರಣ, ನರಕ. ಆದ್ದರಿಂದ ಯಾರು ನನ್ನನ್ನು ಸೃಷ್ಟಿ ಮಾಡಿದಾರೋ, ಯಾರು ನನಗೆ ಜೀವವನ್ನು, ಉಸಿರನ್ನು, ದೇಹವನ್ನು ಕೊಟ್ಟು ಈ ಭೂಮಿಗೆ ಕಳಿಸಿದಾರೋ ಅವರೇ ನನ್ನ ಸೃಷ್ಟಿಕರ್ತನಾದ ತಂದೆ. ಅವ್ರಿಗೆ ಮಾತ್ರನೇ ನನ್ನ ಮೇಲೆ ಕಾಳಜಿ ಇರೋದು. ನಾನು ಬಿದ್ದಾಗ ಆಕ್ಸಿಡೆಂಟ್ ಆಯಿತು, ಈ ಲೋಕದಲ್ಲಿ ಬದುಕುವಾಗ ಪಾಪ ಆಯಿತು, ಆ ಪಾಪದ ನಿಮಿತ್ತವಾಗಿ ನಾನು ಬಿದ್ದೆ. ಕೊನೆಗೆ ಡಾಕ್ಟ್ರು ಕೈ ಬಿಟ್ಟರು, ಎಲ್ಲರೂ ಕೈ ಬಿಟ್ಟರು. ಮೆಡಿಸಿನ್ ತಗೋಬೇಕು, ಟ್ರೀಟ್ಮೆಂಟ್ ಮಾಡಬೇಕು, ದುಡ್ಡಿಲ್ಲ. ದುಡ್ಡು ಕೊಡಬೇಕಂದ್ರೆ ದುಡ್ಡು ಕಟ್ಟಬೇಕು ಯಾರಾದ್ರೂ ಈಗ ತಂದು. ಕೆಲವೊಂದು ಆಸ್ಪತ್ರೆಗೆ ಎಮರ್ಜೆನ್ಸಿಗೆ ಸೇರಿಸುವಾಗ ಫಸ್ಟ್ ಏನು ಹೇಳ್ತಾರೆ ಗೊತ್ತಾ? ಫಸ್ಟ್ ಇಷ್ಟು ಕಟ್ಟಿ ಅಂತ ಹೇಳ್ತಾರೆ. 15,000 ಕಟ್ಟಿ, 5,000 ಕಟ್ಟಿ, ಸೈನ್ ಹಾಕಿ ಇಲ್ಲೊಂದು ಅಂತ ಹೇಳ್ತಾರೆ. ಯಾರೂ ತಯಾರಿರೋದಿಲ್ಲ. ಯಾರು ಅವರಿಗೆ ಹತ್ತಿರದವರಾಗಿರ್ತಾರೋ ಅವರು ಮಾತ್ರ ಕಟ್ಟಲಿಕ್ಕಾಗುತ್ತೆ. ಅದಕ್ಕೆ ಈ ಪ್ರಪಂಚದಲ್ಲಿ
ಪಾಪ ಪರಿಹಾರಕ್ಕೆ ಪೆನಾಲ್ಟಿ ಇಷ್ಟು ಕಟ್ಟಬೇಕು, ಹಾಗಿದ್ರೆ ಮಾತ್ರ ಈ ಪಾಪದ ಮರಣದಿಂದ ಬಿಡುಗಡೆ, ನರಕದ ಮರಣದಿಂದ ಬಿಡುಗಡೆ. ಪೆನಾಲ್ಟಿ ಕಟ್ಟೋದಾದರೆ ನಾವು ಬಿಡ್ತೀವಿ ಅಂತ ಹೈಯರ್ ಅಥಾರಿಟಿ ಅವರು ಕೂತ್ಕೊಂಡ್ರು ಸ್ವರ್ಗದಲ್ಲಿ. ಆದರೆ ಕಟ್ಟಲಿಕ್ಕೆ ಯಾರೂ ಬಂದಿಲ್ಲ. ಪೆನಾಲ್ಟಿ ಕಟ್ಟಲಿಕ್ಕೆ ಒಬ್ಬರು ಮಾತ್ರ ಹೇಳಿದ್ ಬಂದರು, ನಾನು ಕಟ್ತೀನಿ, ಅದೆಷ್ಟಾದರೂ ನಾನು ಕಟ್ತೀನಿ ಅಂತ ಹೇಳಿ ಯೇಸು ಕ್ರಿಸ್ತರು ಒಬ್ಬರೇ ನನ್ನ ಪಾಪದ ಪೆನಾಲ್ಟಿಯನ್ನು ಕಟ್ಟಿದವರು. ಅದು ಏನು ಕೇಳಿದರೆ ಅವರ ಜೀವ, ಅವರ ರಕ್ತ, ಅವರನ್ನೇ ಪೆನಾಲ್ಟಿಯಾಗಿ ಕೊಟ್ಟರು, ಅವರು ತಮ್ಮನ್ನೇ ಬಲಿಯಾಗಿ ಕೊಟ್ಟರು. ಹಾಗೆ ದೇವರಿಗೆ ಹೈಕಮಾಂಡ್ಗೆ ಓಕೆ ಆಯಿತು, ಇದು ಓಕೆ ಅಂತ ನನ್ನನ್ನು ಸ್ವೀಕಾರ ಮಾಡಿದ್ರು. ದೇವರು ನನಗೆ ಆತ್ಮದಲ್ಲಿ ಜೀವ ಕೊಟ್ಟರು. ಇಲ್ಲ ಅಂದಿದ್ರೆ ನರಕಕ್ಕೆ ಹೋಗಬೇಕಾಗಿತ್ತು. ಈ ಕಾರಣಕ್ಕೋಸ್ಕರ, ಈ ಒಂದೇ ಒಂದು ಕಾರಣಕ್ಕೋಸ್ಕರ, ಬೇರೆ 100 ಕಾರಣ ಅಲ್ಲ. ಯೇಸು ಕ್ರಿಸ್ತರೇ ನಿಜವಾದ ದೇವರು, ನಿಜವಾದ ರಕ್ಷಕರು. ನಾನು ಪಾಪಿ ಆಗಿದ್ದಾಗ, ನಾನು ಪಾಪದ ಮರಣದಲ್ಲಿ ಒದ್ದಾಡ್ತಾ ಇದ್ದಾಗ ನನ್ನನ್ನು ಹುಡುಕೊಂಡು ಯಾರೂ ಬರಲಿಲ್ಲ. ಯಾವ ದೇವದೂತನೂ ಬರಲಿಲ್ಲ, ಯಾವ ಸೈಂಟ್ಸು ಬರಲಿಲ್ಲ, ಯಾವ ನಮ್ಮ ಬೈಬಲ್ನಲ್ಲಿರುವ ಪೂರ್ವಜರು ಯಾರೂ ಬರಲಿಲ್ಲ, ಯಾರೂ ಬರಲಿಲ್ಲ. ಅವರೇ ಮನುಷ್ಯನಾಗಿ ಬಂದರು, ದೇವರೇ ಮನುಷ್ಯನಾಗಿ ಬಂದರು. ಯೇಸು ಎಂಬ ನಾಮದಲ್ಲಿ ಅಥವಾ ಅವರ ನಾಮದಲ್ಲಿ ಅವರು ಈ ಭೂಮಿಗೆ ಬಂದರು. ನನಗೋಸ್ಕರ ಬಂದಿದ್ದು, ನನ್ನನ್ನು ಕಾಪಾಡಲಿಕ್ಕೋಸ್ಕರ. ಅದರಿಂದನೇ ಮತ್ತಾಯ 1:21 ಹೇಳೋದು, ತನ್ನ ಜನರನ್ನು ಅವರ ಪಾಪದಿಂದ ರಕ್ಷಿಸಿ ಉದ್ಧಾರ ಮಾಡುವಾತನು ಆತನು. ತನ್ನ ಜನರನ್ನು, ಅನ್ಯ ಜನರನ್ನು ಅಂತ ಇದೆಯಾ, ತನ್ನ ಜನರನ್ನು ಅಂತ ಇದೆಯಾ? ತನ್ನ ಜನರನ್ನು, ಹಿಸ್ ಓನ್ ಪೀಪಲ್. ಹಿ ಕೇಮ್ ಟು ಡೆಲಿವರ್, ಹಿ ಕೇಮ್ ಟು ಸೇವ್ ಅಂಡ್ ಡೆಲಿವರ್ ಹಿಸ್ ಓನ್ ಪೀಪಲ್.